ನೀವ್ ಅನ್ಸುತ್ತೀರಾ ನಮ್ ಜೀವನಗಳು ಎಲ್ಲವೂ ತುಂಬಾ ಸುರಕ್ಷಿತವೆಂದು? ದೇವರುಗಳಿದ್ರೆ ಮಾತ್ರ ನಿನಗೆ ಭದ್ರತೆ ಸಿಗ್ತದೆ. ನೀನ್ ಎಚ್ಚರಿಕೆಯಿಂದ ಇರದಿದ್ದರೆ ನಿನಗೆ ಭದ್ರತೆ ಇಲ್ಲ. ನಿನ್ನ ಖಾತೆಯಲ್ಲಿರೋ ಹಣವನ್ನ ಕಳುವು ಮಾಡೋದು ದೊಡ್ಡ ಸಮಸ್ಯೆ ಅಲ್ಲ. ಇದು ನನ್ನ ಅನುಭವ. ನಿನ್ನ ಬಗ್ಗೆ ಕೆಟ್ಟ ಸುದ್ದಿ ಹರಡಿದ್ರೂ ಅದು ದೊಡ್ಡ ಸಮಸ್ಯೆ ಅಲ್ಲ. ಈಗ ಮಾರ್ಫಿಂಗ್ ಎಂಬುದು ಬಂದಿದೆ. ನೀನ್ ಹೇಳಿದ್ದು ಒಂದು, ಆದ್ರೆ ಅವರು ನಿನ್ನ ಬಾಯಿಂದಲೇ ಹೇಳಿದ್ದಂತೆ ನಿನ್ನ ಧ್ವನಿಯಲ್ಲೇ ಅದನ್ನು ಮಾಡಬಹುದು. ಮತ್ತೆ ನೀನ್ ಹೇಳದ ಮಾತುಗಳನ್ನು ಕೂಡ ಅವರು ನಿನ್ನಿಂದ ಹೇಳಿಸ್ತಾರೆ. ಜಾಗೃತಿ ಇರು, ನಿನಗೆ ದೇವರ ರಕ್ಷಣೆ ಬೇಕು. ಆದುದರಿಂದ ನೀವು ಸುರಕ್ಷಿತರು, ಏಕೆಂದರೆ ಇಸ್ರೇಲಿನ ದೇವರಾದ ಕರ್ತನ ರೆಕ್ಕೆಗಳ ಕೆಳಗೆ ನೀವು ಬಂದಿದ್ದೀರಿ ಎಂದು ಹೇಳುವಿರಿ. ನಿಮ್ಮ ಕೈಗಳನ್ನು ಚಪ್ಪಳೆ ತಟ್ಟಿ ಪೂಜಿಸಿ. ಎಲ್ಲವೂ ಒಂದು ವಂಚನೆ. ನಾವು ವಂಚನೆ 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 ಸ್ಥಿತಿಯಲ್ಲಿದ್ದೀವಿ. ನಿಮ್ಮ ಪಾದಗಳು ಜಾರಬಾರ್ದು, ನಿಮ್ಮ ಹಿಡಿತಕ್ಕೆ ಧಕ್ಕೆ ಆಗಬಾರ್ದು, ನಿಮ್ಮ ಪಾದಗಳು ಸಿಕ್ಕಿ ಹಾಕ್ಕೊಳ್ಬಾರ್ದು. ನಿನ್ನನ್ನು ರಕ್ಷಿಸುವ ದೇವರೇ, ಅದಕ್ಕಾಗಿ ದೇವರ ಸಹಾಯವನ್ನು ನಾವು ಪಡೆಯಬೇಕು. ದೇವರ ಭಯ ಇದ್ದರೆ ನೀನು ಹೇಗೆ ಭಯಪಡುವೆ? ಭಯವೇನು? ಈ ಲೋಕದಲ್ಲಿ ಯಾವುದು? ಇದು ಸಂಪೂರ್ಣ ಪ್ರೀತಿಯ ಒತ್ತಡ. ಡಿ